ಇನ್ನು ಕಳೆದ ವಾರ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದಂಥ ಚನ್ನರಾಯಪಟ್ಟಣ ರೈತರ ಹೋರಾಟ ಈಗ ಮತ್ತೊಮ್ಮೆ ಸುದ್ದಿ ಆಗ್ತಾ ಇದೆ. ಚನ್ನರಾಯಪಟ್ಟಣ ಕೆಐಡಿಬಿ ಭೂಸ್ವಾಧೀನಕ್ಕೆ ಈಗ ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ. ಭೂಮಿ ಕೊಡ್ತೇವೆ, ಆದರೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿ ಈ ರೀತಿಯಾಗಿ ಅನ್ನದಾತರು ತಮ್ಮ ಸಂದೇಶವನ್ನು ಸರ್ಕಾರಕ್ಕೆ ರವಾನೆ ಮಾಡಿದ್ದಾರೆ. ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು, ಉದ್ಯೋಗ ಕೊಡಬೇಕು, ಸೂಕ್ತ ಪರಿಹಾರ ಕೊಡಬೇಕು, ಇದೆಲ್ಲ ಮಾಡ್ತೀರಿ ಅಂತಾದರೆ ನಮ್ಮ ಭೂಮಿ ಕೊಡೋದಕ್ಕೆ ನಾವು ತಯಾರಾಗಿದ್ದೇವೆ ಅಂತ ಹೇಳಿ ರೈತರು ತಮ್ಮ ಸಂದೇಶವನ್ನು ಸರ್ಕಾರಕ್ಕೆ ತಲುಪಿಸಿದ್ದಾರೆ. ಆದರೆ ಕಳೆದ ವಾರ 1700 ಚಿಲ್ಲರೆ ಎಕರೆ ಭೂಮಿಯನ್ನು ಸರ್ಕಾರ ಸ್ವಾಧೀನಪಡಿಸಿಕೊಳ್ಬೇಕು ಅಂತ ಏನು ಮುಂದಾಗಿತ್ತು, ಅದನ್ನು ವಿರೋಧಿಸಿ ರೈತರು ಹೋರಾಟ ಮಾಡಿದರು. ಪ್ರಕಾಶ್ ರಾಜ್ ಅವರ ನೇತೃತ್ವದಲ್ಲಿ ರೈತರು ಹೋರಾಟವನ್ನು ಮಾಡಿದರು. ಆದರೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಅದೇ ಭಾಗದ ರೈತರು ಬಂದು ನಾವು ನಮ್ಮ ಭೂಮಿಯನ್ನು ಕೊಡ್ತೀವಿ, ಆದರೆ ಸೂಕ್ತ ಪರಿಹಾರ ನಮಗೆ ಸಿಗಬೇಕು, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಬೇಕು, ಕೆಲಸ ಕೊಡಬೇಕು, ಇದೆಲ್ಲವೂ ಕೂಡ ಸರ್ಕಾರ ಇದನ್ನು ಕರೆಕ್ಟಾಗಿ ನಾವು ಮಾಡ್ತೀವಿ ಅಂತ ಮಾತು ಕೊಡುತ್ತೆ ಅಂತಾದರೆ ನಮ್ಮ ಭೂಮಿಯನ್ನು ಕೊಡೋದಕ್ಕೆ ನಾವು ತಯಾರಾಗಿದ್ದೇವೆ ಅಂತ ಹೇಳಿ ರೈತರು ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪೊಲೀಸರ ಸಮ್ಮುಖದಲ್ಲಿ ಈಗ ವಿಧಾನಸೌಧಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಸಿಎಂ ಅವ್ರನ್ನ ಮೀಟ್ ಮಾಡಿ ತಮ್ಮ ಅಹವಾಲನ್ನು ಈಗ ಅವ್ರ ಮುಂದೆ ಇಡ್ತಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕೃಷ್ಣಪ್ಪ. ಭರತ್, ಈಗ ಸಿಎಂನ ಮೀಟ್ ಮಾಡಿದ್ರ? ಹಾಗಿದ್ರೆ ಅನ್ನದಾತರು ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಭರತ್? ರಾಹುಲ್, ಕೆಐಡಿಬಿ ಭೂ ಸ್ವಾಧೀನ ಅಂದ್ರೆ ಚನ್ನರಾಯಪಟ್ಟಣ ದೇವನಹಳ್ಳಿಯ ಸಮೀಪ ಇರುವಂತಹ ಚನ್ನರಾಯಪಟ್ಟಣ ಸುತ್ತಮುತ್ತ ಏನು ಜಮೀನು ಭೂ ಸ್ವಾಧೀನ ಏನ್ ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಗರದ ಫ್ರೀಡಂ ಪಾರ್ಕ್ ನಲ್ಲಿ ರೈತರು ಅಂತ ಹೇಳಿದ್ರೆ 500ರಿಂದ 600 ಸಂಖ್ಯೆಯಲ್ಲಿರುವಂತಹ ರೈತರು ಒಂದು ಹೋರಾಟ ಮಾಡಿದ್ರು. ಅಂದ್ರೆ ಇವರ ವಾದ ಏನಂತ ಹೇಳಿದ್ರೆ, ನಾವು ಭೂಮಿಯನ್ನ ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ, ಆದ್ರೆ ನಮಗೆ ಸೂಕ್ತವಾದ ಒಂದು ಪರಿಹಾರ ಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆಯ ಉದ್ಯೋಗ ಬೇಕು, ಶಿಕ್ಷಣ ಬೇಕು, ಇದನ್ನ ಸರ್ಕಾರ ಕೊಡೋದಾದ್ರೆ ನಾವು ಭೂಮಿಯನ್ನ ಕೊಡ್ತೀವಿ ಅಂತ ಹೇಳಿ ನಮ್ಮ ಬೇಡಿಕೆಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಅಂದ್ರೆ ಈಗಾಗಲೇ ಅವರು ಸಿಎಂ ನ ಭೇಟಿ ಮಾಡೋದಕ್ಕಾಗಿ ಸಿಎಂ ನಿವಾಸಕ್ಕೆ, ಆದ್ರೆ ಕಾವೇರಿ ನಿವಾಸಕ್ಕೆ ಈಗಾಗಲೇ ಹೋಗಿದ್ದಾರೆ. ಅಂದ್ರೆ ಸುಮಾರು 1 ಗಂಟೆಯಿಂದ ಕೂಡ ಕಾಯ್ತಾ ಇದ್ರು. ಸಿಎಂ ಕೂಡ ಹೊರಗಡೆ ಹೋಗಿದ್ರು. ಈಗ ಜಸ್ಟ್ 15 ನಿಮಿಷಗಳ ಹಿಂದೆ ಅಷ್ಟೇ ಸಿಎಂ ಕೂಡ ಈಗ ವಾಪಸ್ ಆಗಿದ್ದಾರೆ. ಸೊ ಹಾಗಾಗಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಸಿಎಂ ನ ಕೂಡ ರೈತರು ಮೀಟ್ ಮಾಡ್ತಾರೆ. ಅಂತ ಹೇಳಿದ್ರೆ ಈಗ ಏನು ನಮ್ಮ ಜಮೀನುಗಳನ್ನ ಯಾವ್ಯಾವ ಜಮೀನುಗಳು ನಮ್ಮನ್ನು ಭೂ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನ ನಾವು ಕೊಡ್ತೇವೆ, ಆದ್ರೆ ನಮಗೆ ಕರೆಕ್ಟ್ ಆದ ಅಂದ್ರೆ ಸೂಕ್ತವಾದ ಒಂದು ಬೆಲೆಯನ್ನ ನಮಗೆ ಪರಿಹಾರವಾಗಿ ಕೊಡಬೇಕು, ಜೊತೆಗೆ ನಮಗೆ ಮಕ್ಕಳಿಗೆ ಶಿಕ್ಷಣ, ಉದ್ಯೋಗ ಎಲ್ಲವನ್ನೂ ಕೊಡಬೇಕು ಅನ್ನೋದನ್ನ ವಿಚಾರವನ್ನ ಖುದ್ದು ಸಿಎಂ ಎದುರುಗಡೆನೆ ಮಂಡನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮುಂದಿನ ಒಂದು ನಿರ್ಧಾರ ಅಂದ್ರೆ ಸರ್ಕಾರದಿಂದ ಯಾವ ರೀತಿಯಾಗಿ ಇದಕ್ಕೆ ಸ್ಪಂದನೆ ಸಿಗುತ್ತೆ ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಸುಮಾರು 1200ಕ್ಕೂ ಅಧಿಕ ದಿನಗಳಿಂದ ಕೂಡ ಬೃಹತ್ ಆದ ಒಂದು ರೈತರು ಹೋರಾಟ ಮಾಡ್ತಿದ್ದಾರೆ, ನಾವು ಭೂಮಿ ಕೊಡೋದಿಲ್ಲ ಅಂತ ಹೇಳಿ. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಇನ್ನೊಂದು ವರ್ಗದ ರೈತರು ನಾವು ಭೂಮಿ ಕೊಡ್ತೀವಿ, ಪರಿಹಾರ ಬೇಕು ಅಂತ ಕೂಡ ಈಗ ಪ್ರತಿಭಟನೆಗೆ ಮುಂದಾಗಿರೋದು. ರಾಹುಲ್. ರೈಟ್ ಭರತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.